ಬಹಳ ನೋವಾಗಿದ್ದು ಅಮಾಯಕರು ಬಲಿಯಾಗೋಗಿದ್ದಾರೆ ಅಂತ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ವಿದ್ಯುತ್ ಸ್ಪರ್ಶಿಸಿ ಕಿಶೋರ್ ಸಾವನ್ನಪ್ಪದ ಮೊನ್ನೆ ಸಂಜೆ ನಗರ ಸ್ಟೋರಿ. ಕಿಶೋರ್ ಸಾವಿಗೆ ಅಸಲಿ ಕಾರಣ ಏನು? ಬೆಸ್ಕಾಂನ ನಿರ್ಲಕ್ಷ್ಯವೋ ಅಥವಾ ಬೇರೆ ಏನಾದರೂ ರೀಸನ್ ಇದೆಯೋ? ಬ್ರೇಕಿಂಗ್ ನ್ಯೂಸ್. ಕಿಶೋರ್ ಸಾವಿನ ಬಗ್ಗೆ ಪೊಲೀಸರಿಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ವಿಷಯ ಗೊತ್ತಾಗಿದೆ. ಏನಾಗಿದ್ರೆ ಪೊಲೀಸರ ತನಿಖೆಯಿಂದ ಸ್ಫೋಟಕ ಮಾಹಿತಿ ಬಹಿರಂಗ. ಕಿಶೋರ್ ಸಾವಿಗೆ ಬೆಸ್ಕಾಂ ಕಾರಣನಾ ಅಲ್ವಾ ಅನ್ನೋದು ಗೊತ್ತಾಗಬೇಕು. ಕಿಶೋರ್ ಸಾವಿಗೆ ಇಂಟರ್ನೆಟ್ ಕೇಬಲ್ ಆ ಪ್ರಸ್ತಾಪ ಕೂಡ ಇದೆಯಲ್ಲ, ಅದೇನಾದ್ರೂ ಕಾರಣ ಆಯ್ತಾ? ಬಿಕಾಸ್ ಅದನ್ನ ನೋಡ್ತಿರ್ತೀವಿ ಎಲ್ಲ ಕಡೆ ನಾವು ಇಂಟರ್ನೆಟ್ ಕೇಬಲ್ಗಳನ್ನ, ಅದೇನು ತೊಂದರೆ ಇಲ್ಲ, ಅದನ್ನ ಕೈ ಹಿಡ್ಕೋತೀವಿ, ಅಲ್ಲೆಲ್ಲಿ ಕರೆಂಟ್ ಬರ್ತಿರುತ್ತೆ ಅಂತ. ನಾವು ಖಾಸಗಿ ಸಂಸ್ಥೆಯ ಇಂಟರ್ನೆಟ್ ಕೇಬಲ್ನಿಂದ ಸಾವಾಯ್ತಾ ಅನ್ನೋ ಪ್ರಶ್ನೆನೂ ಇದೆ. ಇಂಟರ್ನೆಟ್ ಕೇಬಲ್ನಲ್ಲಿ ಹಾಗಾದ್ರೆ ಕರೆಂಟ್ ಅಲ್ಲಿ ಏನು ಬರಬೇಕು? ಬರಕ್ ಸಾಧ್ಯತೆಗಳಿದೆಯಾ? ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಕಿಶೋರ್ ಸಾವಿನ ಸೀಕ್ರೆಟ್. ಇಂಟರ್ನೆಟ್ ಕೇಬಲ್ನಲ್ಲಿ ಕರೆಂಟ್ ಬರೋದಾದ್ರೆ ಹೇಗೆ ಸಾಧ್ಯ? ಅದು ಹೇಗೆ ಬರಬಹುದಾ? ಅಲ್ಲೂ ಚಾನ್ಸ್ ಇದೆಯಾ? ಇದೆಲ್ಲ ಪ್ರಶ್ನೆಗೆ ಉತ್ತರ ನ್ಯೂಸ್ ಸೆಟ್ಟಿಂಗ್ ಕನ್ನಡದ ಎಕ್ಸ್ಕ್ಲೂಸಿವ್. ಕಾಡ್ತಾ ಇರುತ್ತೆ ಮತ್ತು ನಿಮ್ಮೆಲ್ಲರನ್ನೂ ಕಾಡ್ತಾ ಇರುತ್ತೆ. ಒಂದು OFC ಕೇಬಲ್, ಇಂಟರ್ನೆಟ್ ಕೇಬಲ್, ಅದು ಟಚ್ ಆದ್ರೆ ಒಬ್ಬ ವ್ಯಕ್ತಿ ಹೇಗೆ ಸಾಯ್ತಾನೆ? ಆ ಮಟ್ಟ ಕರೆಂಟ್ ಪಾಸ್ ಆಗುತ್ತಾ ಅನ್ನೋದಿದೆಯಲ್ಲ, ದೊಡ್ಡ ಪ್ರಶ್ನೆ ಅದು. ಬೆಸ್ಕಾಂನ ನಾವಲ್ಲ ಅನ್ನೋದಾದ್ರೆ ಹೇಗೆ ಸಾಧ್ಯ? ಲೆಟ್ಸ್ ಹಾವ್ ಎ ಲುಕ್. ರಿವರ್ಸ್ ಕರೆಂಟ್ ಇಂದ ಸಾವಾಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದೆ. ಏನಿದು ರಿವರ್ಸ್ ಕರೆಂಟು? ನೇತಾಡ್ತಿದ್ದ ಕೇಬಲ್ ನ ಮುಟ್ಟಿ ಆ ವ್ಯಕ್ತಿ ಸಾವನ್ನಪ್ತಾನೆ. ಕೇಬಲ್ ಅನ್ನ ಸ್ಪರ್ಶಿಸಿ ಮೃತಪಟ್ಟಿದ್ದಾನೆ ಕಿಶೋರ್ ಅನ್ನುವ ಹುಡುಗ, ಅಮಾಯಕ. ಇಂಟರ್ನೆಟ್ ಕೇಬಲ್ ಅನ್ನು ಮುಟ್ಟಿ ಕಿಶೋರ್ ಸಾವನ್ನಪ್ಪಿದ್ದಾನೆ. ಅಯ್ಯಯ್ಯೋ, ನಮ್ಮನೆ ಮೇಲ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಮರದ ಹತ್ರ ನಾವು ನೋಡ್ತಿರ್ತೀವಿ, ಎಷ್ಟೋ ಸಲ ಹಿಡ್ಕೊಂಡಿದ್ದೀವಿ. ಹಾಗಾದ್ರೆ ಸಾವಾಗುತ್ತಾ ಅದರಿಂದ? ಅಂದ್ರೆ ಇಂಟರ್ನೆಟ್ ಕೇಬಲ್ ನಲ್ಲಿ ಹೇಗೆ ಬಂತು ಹಾಗಿದ್ರೆ ಕರೆಂಟು? ಈ ಪ್ರಶ್ನೆ ನನಗೂ ಬರುತ್ತೆ, ನಿಮಗೂ ಬರ್ತಿರುತ್ತೆ. ಇಂಟರ್ನೆಟ್ ಕೇಬಲ್ ನಲ್ಲಿ ರಿವರ್ಸ್ ಕರೆಂಟ್ ಅನ್ನುವ ಒಂದು ಆಯಾಮ ಅದು. ಇದನ್ನ ಗಮನ ಹರಿಸಬೇಕು ನಾವು. ಹತ್ತಿರದ ಮನೆಯ ರೋಟರ್ನಿಂದ ವಿದ್ಯುತ್ ರಿವರ್ಸ್ ಹಿಮ್ಮುಖವಾಗಿ ಬಂದಿರೋದ್ರಿಂದ ಈ ಕರೆಂಟ್ ಪಾಸ್ ಆಗಿದೆ. ರಿವರ್ಸ್ ಕರೆಂಟ್ ಅಂದ್ರೆ ವಿರುದ್ಧ ದಿಕ್ಕಿನ ವಿದ್ಯುತ್. ನಾನು ಅದನ್ನೇ ಹೇಳಿದೆ, ಹಿಮ್ಮುಖವಾಗಿ, ಅದರ ಆಪೋಸಿಟ್ ವೇನಲ್ಲಿ ಈ ಕರೆಂಟ್ ಪಾಸ್ ಆಗಿದೆ. ಯಾವುದೋ ಮನೆಯ ರೋಟರ್ನಿಂದ ಆಗಿರೋ ಕೆಲಸ ಇದು. ವಿದ್ಯುತ್ ನೇರವಾಗಿ ವಿರುದ್ಧ ದಿಕ್ಕಿನಲ್ಲಿ ಹರಿಯೋಕೆ ಶುರು ಆಗುತ್ತೆ. ಆತನ ದುರಾದೃಷ್ಟವೋ ಅಥವಾ ಆ ಸಮಯ ಆಗಿತ್ತೋ ಅಥವಾ ಯಾರ್ದೋ ಮನೆಯ ರೋಟರ್ ಆ ರಿವರ್ಸ್ ಕರೆಂಟ್ ಪಾಸ್ ಮಾಡ್ತೋ, ಹಲವು ದಿನಗಳಿಂದ ಆ ಕೇಬಲ್ ನೇತಾಡ್ತಾ ಇತ್ತು. ಯಾರು ತಲೆ ಕೆಡಿಸ್ಕೊಂಡ್ರಲ್ಲ. ಆಪ್ಟಿಕಲ್ ಫೈಬರ್ ಕೇಬಲ್, ಅಲ್ಲಿ ಏನಾಗುತ್ತೆ, ಅದರಿಂದ ಯಾವ ಕರೆಂಟ್ ಬರುತ್ತೆ ಅಂತ ಖಾಸಗಿ ಇಂಟರ್ನೆಟ್ ಪೂರೈಕೆ ಮಾಡ್ತಿದ್ದಂಥ ಸಂಸ್ಥೆ ಕೇಬಲ್, ಅಫ್ಕೋರ್ಸ್ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಈ ಥರ ಮಾಡಿದ್ದಕ್ಕೆ. ಬಿಕಾಸ್ ತುಂಬ ದಿನದಿಂದ ಹಾಗಿಟ್ರೆ ಹತ್ತಿರದ ಮನೆಯ ರೋಟರ್ನಿಂದ, ರೋಟರ್ ಅಫ್ಕೋರ್ಸ್ ಎಲ್ಲ ಕಡೆ ಇಟ್ಟಿರ್ತಾರೆ ಅವ್ರು ರೋಟರ್ಗಳನ್ನ, ಆ ಮನೆಯ ರೋಟರ್ನಿಂದ ರಿವರ್ಸ್ ಕರೆಂಟ್ ಪಾಸ್ ಆಗಿದೆ ಅಂತ. ಕೇಬಲ್ ದುರಸ್ತಿಗೊಳಿಸಿರಲಿಲ್ಲ, ಅದನ್ನೇ ಹೇಳಿದ್ದು, ಅವರು ರೆಸ್ಪಾನ್ಸಿಬಲ್ ಇದಕ್ಕೆ ಅಂತ. ಕೇಬಲ್ ಅನ್ನ ದುರಸ್ತಿಗೊಳಿಸಿರಲಿಲ್ಲ ಈ ಖಾಸಗಿ ಸಂಸ್ಥೆ. ಖಾಸಗಿ ಸಂಸ್ಥೆಯ ನವೀನ್ ಅನ್ನೋನ ವಿಚಾರಣೆ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಿಕಾಸ್ ಈ ರಿವರ್ಸ್ ಕರೆಂಟ್ ಬರೋದೇ ಇಲ್ಲ ಅಂತ ಏನಲ್ಲ, ಬರುತ್ತೆ, ಅದು ಗೊತ್ತಿರುತ್ತೆ ಟೆಕ್ನಿಕಲ್ ಆಗಿ. ಆದರೆ ಅದನ್ನು ತುಂಬ ರೇರ್ ಇದ್ರೂ ಕೂಡ ಗಮನ ಹರಿಸಬೇಕಾಗಿತ್ತು. ಖಾಸಗಿ ಸಂಸ್ಥೆಯ ನವೀನ್ ಆತನ್ನ ಇದೀಗ ಕರ್ಕೊಂಬಂದು ಪೊಲೀಸರು ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ರ ಬಗ್ಗೆ ಒಂದಷ್ಟು ಟೆಕ್ನಿಕಲ್ ನಾಲೆಡ್ಜ್ ಅನ್ನ ನಾನು ತಿಳ್ಕೊತೀನಿ, ಅವರಿಂದ ನಿಮಗೂ ತಿಳಿಸೋ ಪ್ರಯತ್ನ ಮಾಡ್ತೀನಿ ನಾನು. BBMP ಟೆಕ್ನಿಕಲ್ ಮಾಹಿತಿ, ಟೆಕ್ನಿಕಲ್ ಆಗಿ ತಾಂತ್ರಿಕ ಸಲಹೆಗಾರರು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಅವ್ರ ಹೆಸರು ಶ್ರೀ ಜಯಸಿಂಹ. ಸರ್ ನಮಸ್ಕಾರ ಸರ್. ನ್ಯೂಸ್ 18ನ ಈ ಸ್ಪೆಷಲ್ ನ್ಯೂಸ್ಗೆ ಸ್ವಾಗತ. ನಿಮ್ಮಿಂದ ರಾಜ್ಯದ ಜನತೆಗೆ ನಾನು ಮಾಹಿತಿ ಕೊಡಿಸ್ಬೇಕು. ಒಂದು ಆಪ್ಟಿಕಲ್ ಫೈಬರ್, ಒಂದು OFC ಕೇಬಲ್ ನೇತಾಡ್ತಿರುತ್ತೆ, ಅದು ಟಚ್ ಆದ್ರೆ ಕರೆಂಟ್ ಹೊಡೆಯುತ್ತೆ, ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ ಅಂದ್ರೆ ಹೇಗೆ ಸಾಧ್ಯ ಅಂತ ನಾವೆಲ್ಲ ಕ್ವಶನ್ ಮಾಡ್ಕೋತಾ ಇದೀವಿ ಸರ್. ಪ್ಲೀಸ್ ಸರ್, ಎಜುಕೇಟರ್ಸ್ ನಮ್ಗೆ ಮಾಹಿತಿ ಕೊಡಿ. ನಮಸ್ಕಾರ, ನಾನು ಎಕ್ಸ್ ಟೆಕ್ನಿಕಲ್ ಅಡ್ವೈಸರ್ ಟು ಕಮಿಷನರ್ BBMP, ಸದ್ಯಕ್ಕೆ ಇಲ್ಲ. ಓಕೆ. ನನ್ನ ಹೆಸರು ಡಾಕ್ಟರ್ ರಾಜಸಿಂಹ, ಜಯಸಿಂಹ ಅಲ್ಲ. ಓಕೆ, ದಟ್ಸ್ ಎ ವೆರಿ ಸ್ಮಾಲ್ ಕರೆಕ್ಷನ್. ಥ್ಯಾಂಕ್ ಯು ಸರ್. It doesn't make any difference. Please. ಸಾಧಾರಣ ಆಪ್ಟಿಕಲ್ ಕೇಬಲ್ ನಲ್ಲಿ ಅಲ್ಯೂಮಿನಿಯಂ ಕಾಪರ್ ಕೇಬಲ್ಸ್ ಇರೋದಿಲ್ಲ ಆದ ಕಾರಣ ದೇರ್ ಇಸ್ ನೋ ಡೈರೆಕ್ಟ್ ಕಂಡಕ್ಷನ್ ಆಫ್ ಅದು ಎಲೆಕ್ಟ್ರಾನ್ಸ್ ಮೂಲಕ ಮೂವ್ ಆಗುತ್ತೆ. ಅದು ಅದ್ರ ಬಗ್ಗೆ ರಿಟರ್ನ್ ಇಂದ ವಾಪಸ್ ಬರೋದು ಇಟ್ಸ್ ಎ ನ್ಯೂ ಫಿನಾಮಿನಾ, ಇದುವರೆಗೂ ನಾನು ಕೇಳಿಲ್ಲ.
ಅದು ಎಂಕ್ವೈರಿ ಮಾಡಿದ್ರೆ ಸರ್ ಈ ಆಪ್ಟಿಕಲ್ ಫೈಬರ್ ನಲ್ಲಿ ರಿವರ್ಸ್ ಕರೆಂಟ್ ಅನ್ನೋದು ಇದುವರೆಗೂ ಕೂಡ ಎಲ್ಲೂ ಆಗಿಲ್ವಾ ಸರ್? ಬಟ್ ನನಗೆ ಅನ್ಸೋದು ಅಟ್ಲೀಸ್ಟ್ ನನ್ ಗಮನದಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇದುವರೆಗೂ ಈ ತರ ರಿವರ್ಸ್ ಬರೋ ಚಾನ್ಸ್ ನಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಅರ್ಥಿಂಗ್ ಸರಿ ಆಗದೆ ಇದ್ರೆ ಇರ್ಬೋದು. ಬಟ್ ಥಿಂಗ್ ಇಸ್ ಬೋತ್ OFC ಕೇಬಲ್ ಆಸ್ ವೆಲ್ ಆಸ್ ಬೆಸ್ಕಾಂ ಬೇಜವಾಬ್ದಾರಿತನ. OFC ಕೇಬಲ್ ಬಗ್ಗೆ ಒಂದು 15 ವರ್ಷದ ಕೆಳಗೆ ಒಂದು ಸಮರನೇ ಸಾರಿದ್ವಿ. ನಾನು NR ರಮೇಶ್ ಅಂತ ಕಾರ್ಪೊರೇಟರ್ ಅವರು ಸೇರಿ ಸುಮಾರು OFC ಕೇಬಲ್ ಅನ್ಆಥರೈಸ್ಡ್. ಅದು ಎಸ್ಥೆಟಿಕ್ಸ್ ಅಲ್ಲದೆ ಈವನ್ ಡೇಂಜರ್ ಕೂಡ. ಅದು ಎಷ್ಟೋ ಸಲ OFC ಕೇಬಲ್ ತಗಿಲ್ಕೊಂಡು ಜನ ಸತ್ತಿದ್ದಾರೆ. ಇದು ರಿವರ್ಸ್ ಕರೆಂಟ್ ಅಂಬೋದು ನಂಗೆ ಐಡಿಯಾ ಇಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಇದು ಸರ್ ಇಸ್ ದರ್ ಎನಿ ಚಾನ್ಸ್ ಯಾರ್ದೋ ಮನೆಯ ರೋಟರ್ ನಿಂದ ಆ ಕರೆಂಟ್ ರಿವರ್ಸ್ ಹೇಗೆ ಬರುತ್ತೆ ಸರ್? ನಂಗೆ ಒಂಚೂರು ಹೇಳಿ ಸರ್. ಅದು ನಂಗೆ ತಿಳಿದಾಗ ಅದು ಪ್ರೂವ್ ಆಗಿಲ್ಲ ಇದುವರೆಗೂ. ಇದು ಬೆಸ್ಕಾಂನವರು ತಮ್ಮ ಜವಾಬ್ದಾರಿತನ ತಪ್ಪಿಸ್ಕೊಳ್ಳಕ್ಕೆ ಆತರ ಹೇಳಿರೋ ತುಂಬಾನೇ ಇದೆ. ಯಾಕಂದ್ರೆ ಬೆಸ್ಕಾಂಗೆ ಯಾವ ವಿಧವಾಗೂ ಪಬ್ಲಿಕ್ ಬಗ್ಗೆ ಯಾವ ವಿಧವಾದ ಕಾಳಜಿ ಇಲ್ಲ. ಏನೋ ಒಂದು ಮಾಡಿ ಪಬ್ಲಿಕ್ ನ ಇಂಪ್ರೂವ್ ಮಾಡೋಣ, ಅವ್ರ ಲೈಫ್ ಸ್ಟೈಲ್ ಎಂಬ ಕಾಳಜಿ ಅಸಲಿಲ್ಲ. ಇನ್ಫ್ಯಾಕ್ಟ್ ನಾನು 2 ಇನ್ವೆನ್ಷನ್ಸ್ ಮಾಡಿ ಪೇಟೆಂಟ್ ಮಾಡಿ ಬೆಸ್ಕಾಂಗೆ ಫ್ರೀ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟರು ಕೂಡ ಅದರಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ. GOS ಪ್ಲಸ್ ಸಿಂಗಲ್ ಪೋಲ್ ಮೇಲೆ ಟ್ರಾನ್ಸ್ಫಾರ್ಮರ್ ಇಡೋದು, ಇದು ಪೇಟೆಂಟ್ ನನ್ನ ಹೆಸರಿದೆ, ಫ್ರೀ ಆಗಿ ಕೊಟ್ಟಿದ್ದೀನಿ ಬೆಸ್ಕಾಂ. ಆದ್ರೂ ಅವರು ಬೇಜವಾಬ್ದಾರಿಯಿಂದಾನೆ ಮಾಡ್ತಾ ಇದಾರೆ. ಅಲ್ಲಿ ರೈಟ್ ಫ್ರಮ್ ದಿ ಟಾಪ್ ಇಟ್ಸ್ ಎ ಮೋಸ್ಟ್ ಕರಪ್ಟ್ ಅಂಡ್ sort of inefficient organization. ನಾನು ಡೈರೆಕ್ಟ್ ಆಗಿ ಹೇಳಕ್ ರೆಡಿ ಇದ್ದೀನಿ ಸರ್. ಇದು ಬೆಸ್ಕಾಂ ತಪ್ಪೇ ಇರ್ಬೋದು. ಈವನ್ ಡ್ಯೂಟರ್ ಇಂದ ವಾಪಸ್ ಬರ್ತಾ ಇದ್ರು ಕೂಡ ದೇ ಮಸ್ಟ್ ಮೇಕ್ ಔಟ್ ಎ ಮೆಕ್ಯಾನಿಸಮ್. ಇದು ಯಾವಾಗಾದ್ರೂ ಯಾರ ಮನೆಗಾದ್ರೂ ಆಗ್ಬೋದು. ಕೇಬಲ್ಸ್ ಇಡೀ ಸಿಟಿ ಒಳಗೆಲ್ಲ ಕೇಬಲ್ಸ್ ಇದೆ, ಎಲ್ಲಾರ ಮನೆಯಲ್ಲೂ ಡ್ಯೂಟರ್ ಇದೆ, ಎಲ್ಲಾರ ಮನೆಯಲ್ಲಿ OFC ಕನೆಕ್ಷನ್ ತಗೊಂಡಿದ್ದಾರೆ. ಇದು ಇಟ್ ಕ್ಯಾನ್ ಮರ್ಕಳಿಸೋ ಚಾನ್ಸ್ ಬಹಳ ಇದೆ. ಅದು ನಿಜ ಆಗಿದ್ರೆ ಬೆಸ್ಕಾಂ ಶುಡ್ ಟೈಟನ್ ದರ್ ಬೆಲ್ಟ್. ಇನ್ನು ಮುಂದಾದ್ರೂ ಇದು ಈ ತರ ಆಗದೆ ನೋಡ್ಬೇಕು. ಯಾವ್ದು ಮೇಜರ್ ಜವಾಬ್ದಾರಿ ಬೆಸ್ಕಾಂ ಇದೆ. ಸೆಕೆಂಡ್ ಪ್ರಾಬ್ಲಮ್ ಇದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು OFC ಕೇಬಲ್ ಅಡ್ಡಾದಿಡ್ಡವಾಗಿ ಹಾಕ್ತಾರೆ, ಅದು ಡೇಂಜರ್. ಕರೆಕ್ಟ್ ಸರ್, ನೀವು ಹೇಳಿದ ಅಷ್ಟು ಪಾಯಿಂಟ್ ಟೇಕನ್ ಸರ್. ಬಿಕಾಸ್ ಕಾಲೇಜಿಂದ ನೀವು ಅದನ್ನ ಮೆನ್ಷನ್ ಮಾಡ್ತಿದ್ದೀರಿ. ಬಟ್ ನೀವು ಹೇಳದ್ ಕೇಳಿಸ್ಕೊತಿದ್ರೆ ನಮ್ಗೆ ಸೋ ಸ್ಕೇರಿ ಇದು. ಅಂದ್ರೆ ಯಾರೋ ಒಬ್ಬರಿಗೆ ಈ ತರದೊಂದು ಘಟನೆ ನಡೆಯುತ್ತೆ ಅಂದಾಗ ಫುಟ್ಪಾತ್ ಮೇಲೆ ಓಡಬೇಕಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಈ ವೈರ್ ನೇತಾಡ್ತಾನೆ ಇರುತ್ತೆ. ಮಕ್ಳು ಹಿಡ್ಕೊಂಡ್ರೆ ಪರವಾಗಿಲ್ಲ, ದೊಡ್ಡವ್ರು ಸುಮ್ಮನೆ ಇರ್ತಾರೆ. ಬಟ್ ನೀವ್ ಹೇಳದ್ ಕೇಳಿಸ್ಕೊಂಡ್ರೆ ಹೆದರಿಕೆ ಆಗ್ತಿದೆ ಯಾರಿಗೆ ಆದ್ರೂ. ಅಲ್ಲ, ಇದು ಒಂದ್ಸಲ ಆಯ್ತು, ಸಪೋಸ್ ಬೆಸ್ಕಾಂ ರಿವರ್ಸ್ ಕರೆಂಟ್ ಹೊಡೆದ್ರು ಕೂಡ ದೇ ಮಸ್ಟ್ ಕಮ್ ಔಟ್ ವಿತ್ ಮೆಕ್ಯಾನಿಸಮ್. ಅದು ರಿವರ್ಸ್ ಆಗದೆ ನೋಡ್ಬೇಕು. ಪ್ರತಿಯೊಂದು ಮನೆಯಲ್ಲಿ ಕೇಬಲ್ ಕನೆಕ್ಷನ್ ಇದೆ. ಈಗಿನ ಕಾಲಕ್ಕೆ ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ. ಅಂತ ಹೊತ್ತಿಗೆ ಇದು ನಡೆದ್ರೆ ಬೆಸ್ಕಾಂ ಅದಕ್ಕೆ ಸರಿಯಾದ ರೆಮಿಡಿ ಮಾಡಿಲ್ಲ. ಅವ್ರದ್ದೇ ಬೇಜವಾಬ್ದಾರಿ ಸರ್. ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ದೆ ನಾನು, ಮತ್ತೆ ಅದನ್ನ ಬೇರೆ ಆಂಗಲ್ ಅಲ್ಲಿ ಅದಕ್ಕೆ ಉತ್ತರ ಬೇಕು ನನಗೆ. ಈ ರಿವರ್ಸ್ ಕರೆಂಟ್ ಅಂತ ಪ್ರಸ್ತಾಪ ಮಾಡಿದ ರೋಟರ್ ಇಂದ ರಿವರ್ಸ್ ಕರೆಂಟ್ ಹೇಗೆ ವಾಪಸ್ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದೆ. ನೀವು ಅದಕ್ಕಂದ್ರೆ ಹಂಗ್ ಬರೋ ಚಾನ್ಸಸ್ ಕಡಿಮೆ, ಹಂಗಿಲ್ಲ ನೀವು ಅಂತ ಹೇಳಿದ್ರಿ. ಕಡಿಮೆ ಇದೆ. ಬಟ್ ಅಕಸ್ಮಾತ್ ಬಂದ್ರೆ ಬರೋ ಚಾನ್ಸ್ ಇದ್ರೂ ಕೂಡ ಹೊಣೆಗಾರಿಕೆ ಬೆಸ್ಕಾಂದೇ ಆಗುತ್ತೆ. ಸರ್ ನಮಗೆ ಎಜುಕೇಟ್ ಮಾಡಿ ಏನ್ ಸರ್ ರಿವರ್ಸ್ ಕರೆಂಟ್ ಏನಿದು, ಇದು ಹೇಗೆ ವಿರುದ್ಧ ದಿಕ್ಕಿನಲ್ಲಿ ಹೇಗೆ ಈ ಕರೆಂಟ್ ಪಾಸ್ ಆಗುತ್ತೆ ಹೇಳಿ ಸರ್. ಯಾವಾಗ ಪಾಸ್ ಆಗುತ್ತೆ ಈ ತರ? ಅದು ನನಗೆ ತಿಳಿದಾಗೆ ಇಲ್ಲ. ನಂಗೆ ತಿಳಿದಾಗೆ ಇಲ್ಲ. ಇದ್ರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ರೋಟರ್ ಇದೆ, ಪ್ರತಿಯೊಂದು ಮನೆಯಲ್ಲಿ ಕೇಬಲ್ ಕನೆಕ್ಷನ್ ಇದೆ. ಇದು ಎಲ್ಲಾರ ಮನೆಯಲ್ಲೇ ಆಗ್ಬೋದು. ಅಪಾರ್ಟ್ಮೆಂಟ್ಸ್ ಬೇಕಿಲ್ಲ, ಎಲ್ಲಾರ ಮನೆಯಲ್ಲೇ ಆಗ್ಬೋದು. ಈಗ ವೈಫೈ ಕನೆಕ್ಷನ್ ವಿತೌಟ್ ವೈರ್ಲೆಸ್ ಬಂದ್ರೆ ಪ್ರಾಬ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಬಂದ್ರೆ ಪ್ರಾಬ್ಲಿ ಈ ತರದ್ದು ಅವಾಯ್ಡ್ ಆಗ್ಬೋದು. ಬಟ್ ಅಲ್ಲಿವರೆಗೂ ಬೆಸ್ಕಾಂ ರೆಸ್ಪಾನ್ಸಿಬಿಲಿಟಿ ಟು ಸಿ ದಟ್ ರಿವರ್ಸ್ ಕರೆಂಟ್ ಡಸ್ ನಾಟ್ ಕಮ್. ಬರ್ತಾ ಇದ್ರು ಕೂಡ ನಿಲ್ಲಿಸಬೇಕಾದ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಎಲ್ಲಾ ಕಡೆ. ಒಂದ್ ನಿಮಿಷ, ಬೆಸ್ಕಾಂಗೆ ಆ ಜ್ಞಾನ ಬರ್ತದೆ ಎಂಬ ತಿಳುವಳಿಕೆ ಇದ್ದಿದ್ರೆ ಅದಕ್ಕೆ ಯಾವ್ದು ಸರಿಯಾದ ರೆಮಿಡಿ ಯಾಕೆ ಕಂಡಿಡಿದಿಲ್ಲ, ಅವ್ರು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಲ್ವಾ? ಅಕಸ್ಮಾತ್ ಬರೋದು ನಿಜನೇ ಅನ್ಕೊಂಡೆ, ನಿಜನೇ ಸುಳ್ಳು ಗೊತ್ತಿಲ್ಲ. ಸುಳ್ಳಾದ್ರೂ ಕೂಡ ರಿವರ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಹೊಡೆದಿರೋದು ಬಿಕಾಸ್ ಆಫ್ ಬೆಸ್ಕಾಂ. ಅಕಸ್ಮಾತ್ ಅದು ನಿಜ ಆಗಿ ರಿವರ್ಸ್ ಕರೆಂಟ್ ಬರೋದು ನಿಜ ಆದ್ರೂ ಕೂಡ ಎರಡು ಕಾರಣಕ್ಕೂ ಬೆಸ್ಕಾಮೇ ರೆಸ್ಪಾನ್ಸಿಬಲ್. ಬಟ್ ನೀವು ಅದನ್ನ ಡಿನೈನ್ ಮಾಡ್ತಿದ್ದೀರಾ, ಹಂಗ್ ಬರಲ್ಲ, ಹಂಗ ಆಗಲ್ಲ ಅಂತ. ಬಟ್ ಅದನ್ನ ಮೀರಿ
ಆಗದೆ ಇದ್ರು ಕೂಡ ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ತಿದ್ದಾನೆ. ಕರೆಕ್ಟ್. ಆದ್ರೆ ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ತಿದ್ದಾನೆ, ಆಗದೆ ಇದ್ರು ಎಲೆಕ್ಟ್ರಿಕ್ ಶಾಕ್ ಇಂದ ಸತ್ತಿದ್ದಾನೆ. ಎರಡು ವಿಧವಾಗಿ ಕೂಡ ಬೆಸ್ಕಾಮೇ ರೆಸ್ಪಾನ್ಸಿಬಲ್. ನೀವ್ ಹೇಳ್ದಾಗೆ ಮುಂದೆ ಈ ತರ ಇನ್ನೊಬ್ರಿಗೆ ಆಗಲ್ಲ ಅಂತೇನಲ್ಲ, ಬಟ್ ಯಾರಿಗಾದ್ರೂ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು, ನನ್ನ ಪ್ರಶ್ನೆ ಸರ್, ಒಬ್ಬ ಇಂಡಿವಿಜುವಲ್ ಆಗಿ ನಾವೆಲ್ಲರೂ ಕೂಡ ಜವಾಬ್ದಾರಿತನದಿಂದ ನಾವೇನ್ ಮಾಡ್ಬೇಕು, ಒಬ್ಬ ಸಾರ್ವಜನಿಕರಾಗಿ ಏನ್ ಮಾಡ್ಬೇಕು ಅನ್ಸುತ್ತೆ ಸರ್ ನಿಮ್ಗೆ? ಒಂದ್ ಕಡೆ ಬೆಸ್ಕಾಮ್ ಫೋರ್ಸ್ ಕರೆಕ್ಟ್, ನಾವು ಅವ್ರ ಕೆಲ ಜವಾಬ್ದಾರಿ ಇದೆ, ಅದು ಇನ್ನು ನಾವು ಹೇಗೆ ಅಲರ್ಟ್ ಆಗಿರ್ಬೇಕು ಸರ್? ಏನ್ ಮಾಡ್ತೀರಾ, ಅಲ್ಲಿ ಕರೆಂಟ್ ಇದೆ ಅಂದ್ರೆ ಕರೆಂಟ್ ವೈರ್ಗೆ ಹೆಂಗೆ ದೂರ ಇರ್ತೀರೋ ಇದಕ್ಕೂ ದೂರ ಇರ್ಬೇಕು. ಬಟ್ ಬೆಸ್ಕಾಂ ಮೇಲೆ ಉತ್ತರ ತರಬೇಕು. ಈ ತರ ಮರುಕಳಿಸಿದಾಗ ಅಕಸ್ಮಾತ್ ಈ ಫೈಂಡಿಂಗ್ಸ್ ನಿಜ ಆಗಿ ಈ ತರ ಇದ್ರೆ ಮತ್ತು ಮರುಕಳಿಸಿದಾಗ ಬೆಸ್ಕಾಂ ಮೇಲೆ ಪ್ರೆಷರ್ ತರಬೇಕು, ರೆಮಿಡಿಯಲ್ ಆಕ್ಷನ್ ತಗೊಂಬ ಹಾಗೆ ಮಾಡ್ಬೇಕು. ಕರೆಕ್ಟ್. ಈ ತರ ಒಬ್ರು ಪಬ್ಲಿಕ್ ಏನು ಮಾಡಕ್ಕಾಗಲ್ಲ. ನಾವು ಏನ್ ಮಾಡ್ತಾ ಇದೀವಿ ಅಲ್ಲಿ, ಏನ್ ಮಾಡ್ತಾ ಇದೀವಿ, ಏನು ಮಾಡ್ತಾ ಇಲ್ಲ. ಈಗ ಇಷ್ಟು ಓಪನ್ ಆಗಿ ಆಗ್ತಾ ಇದ್ರೆ ನಾವೇ ರಸ್ತೆ ಗುಂಡಿ ಮುಚ್ಚಲಕ್ಕೆ ಹೇಳಿವಿ, BBMP-ಗೆ ನಾಚಿಕೆ ಇಲ್ಲ, ಇನ್ನು ಮುಚ್ತಾನೆ ಇದ್ದಾರೆ. ಎಷ್ಟೋ ಸಲ ಕೋರ್ಟ್ ಲಾಸ್ಟ್ ಡೇಟ್ ಕೊಟ್ಟು ಎಲ್ಲ ಮಾಡಿ ನಡೀತಾನೆ ಇದೆ, ಆದ್ರೆ ಅವ್ರು ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಇದೀವಿ. ಸಿಟಿಸನ್ಸ್ ಆರ್ ಸ್ಪೈನ್ಲೆಸ್, ವಿ ಡೋಂಟ್ ರಿಯಾಕ್ಟ್. ನನ್ ಮನೆ ಮುಂದೆ ಗುಂಡಿ ಬರೋವರೆಗೂ ನಾನು ಐ ಡೋಂಟ್ ಬಾದರ್. ಆ ಆಟಿಟ್ಯೂಡ್ ಹೋಗಿ ಬೆಸ್ಕಾಂ ಮೇಲೆ ಪ್ರೆಷರ್. ಆ ಇಲಾಖೆ ಅಧಿಕಾರಿಗಳು ಯಾರು ಕೂತಿದ್ದಾರೆ ಅವ್ರ ಮನೇಲಿ ಯಾರಿಗೂ ಪ್ರಾಬ್ಲಮ್ ಆಗಲ್ವಲ್ಲ ಸರ್? ತಲೆ ಕೆಡಿಸ್ಕೊಳ್ಳಲ್ಲ ಅವರು? ಆಗಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ. ಆಕ್ಚುಲಿ ಸಿಂಗಲ್ ಪೋಲ್ ಮೇಲೆ ಟ್ರಾನ್ಸ್ಫಾರ್ಮರ್ ಇಡೋದು ಮಾಡಿದ್ರೆ ಸಾಕಷ್ಟು ಆಕ್ಸಿಡೆಂಟ್ ಕಡಿಮೆ ಆಗಿದೆ. ನಿಮ್ಗೆ ಆಕ್ಚುಲಿ ಗೊತ್ತಿರ್ಬೋದು, ಒಂದು ಟ್ರಾನ್ಸ್ಫಾರ್ಮರ್ ರೋಡ್ ಮೇಲೆ ಇಟ್ಟು ಸುತ್ತು ಫೆನ್ಸಿಂಗ್ ಮಾಡ್ತಾ ಇದ್ರು. ಒಂದು ಹುಡುಗ ಚೈನ್ ಲಿಂಕ್ ಮೇಲೆ ಯೂರಿನ್ ಪಾಸ್ ಮಾಡಿ ಶಾಕ್ ಹೊಡೆದು ಸತ್ತಿದ್ದಾರೆ. ಕರೆಕ್ಟ್ ಪಾಯಿಂಟ್. ಎಂಟೈರ್ ಚೈನ್ ಲಿಂಕ್ ವಾಸ್ ಎಲೆಕ್ಟ್ರಿಕ್ಯೂಟೆಡ್. ಸರ್ ನಾವು ರಿಲೇಟಿವ್ ಚೆಕ್ ಮಾಡಿದ್ವಿ, ತುಂಬಾ ರಿಲೇಟಿವ್ ಚೆಕ್ ಮಾಡಿದ್ವಿ ಸರ್. ಟ್ರಾನ್ಸ್ಫಾರ್ಮರ್ಗಳದು ಎಷ್ಟೊಂದು ಕವಚನೇ ಇಲ್ಲ, ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ ಕೇಬಲ್. ಹೆಂಗೆ ಅದಕ್ಕೆ ನಾನು ಸಿಂಗಲ್ ಪೋಲ್ ಮೇಲೆ ಟ್ರಾನ್ಸ್ಫಾರ್ಮರ್ ಇಡೋ ಇನ್ವೆನ್ಷನ್ ಮಾಡಿ ಫ್ರೀ ಆಗಿ ಕೊಟ್ಟಿದ್ದೀನಿ, ಬೆಸ್ಕಾಂ ಇಂಪ್ಲಿಮೆಂಟ್ ಮಾಡಿದ್ರೆ. ನನಗೆ ಅದ್ರ ಅರಿವು ಕೂಡ ಇಲ್ದಾಗ ಅವರಾಗ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಒಂದ್ ಸಿಂಗಲ್ ಪೋಲ್ ಆರ್ ಕಂಪ್ಲೇಂಟ್ ಆನ್ MD ಬೆಸ್ಕಾಂ ಕೊಟ್ರೆ ಏನಾದ್ರೂ ಆಗುತ್ತೆ. ಬಟ್ ಪಬ್ಲಿಕ್ ಯುಟಿಲಿಟಿ ಅಂತ ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಯಾರಿಗೂ ನಾಚಿಕೆ ಇಲ್ಲ, ಆ ಮನುಷ್ಯನಿಗೂ ಅಸಲ್ ನಾಚಿಕೆ ಇಲ್ಲ. ಇವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ನೋಡ್ಕೊಂಡ್ ಬರ್ತಾರಲ್ಲ ಸರ್, ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ. ಅದ್ಯಾವ್ದು ಇಂಪ್ಲಿಮೆಂಟ್ ಮಾಡಲ್ವಾ ಸರ್ ಇವರು? ಇಂಪ್ಲಿಮೆಂಟ್ ದುಡ್ಡು ಬೇಕಾದಾಗ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ತಾಂತ್ರಿಕ ಸಲಹೆಗಾರರು. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ.